ಚಾನಲ್ಗೆ ಸ್ವಾಗತ ಅಂಡ್ ಹೊಸಬ್ರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗೆ ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋಸ್. ತುಂಬ ಟ್ರ್ಯಾಕ್ ಮಾಡೋಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಈ ವೀಕ್ ಬರೀ 300 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ದೀರಿ. ಓಕೆ, ಜಸ್ಟ್ ವಿ ಕ್ಯಾಪ್ಚರ್ 300 ಪಿಪ್ಸ್ ಆ್ಯಂಡ್ ನಾವು ಟ್ರೇಡ್ ಮಾಡಿದ್ದು ಕೂಡ 2 ಡೇಸ್ ಅನ್ಕೊಂತೀನಿ, ಬಿಕಾಸ್ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಐ ವಾಸ್ ಬಿಟ್ ಬಿಸಿ. ಅದರಿಂದ ನಾನು ಟ್ರೇಡ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ಏನು ಯಾವ ಟ್ರೇಡ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ 300 ಪಿಪ್ಸ್. ಸೊ ನೋಡೋಣ ಬನ್ನಿ ಟ್ರೇಡ್ ಲಾಜಿಕ್ ಏನಿತ್ತು, ಹೆಂಗಾಯಿತು, ಇಟ್ ವರ್ಕ್ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಎವ್ರಿ ಮಂಡೇ ನ್ಯೂ ಬೇಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇಲ್ಲಿ ಯಾವುದೇ ಥರ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಆಗಲಿ, ಇಲ್ಲ ಚಾರ್ಟ್ ಪ್ಯಾಟರ್ನ್ಸ್ ಆಗಿರ್ಬೋದು, ಇಲ್ಲ EMA RSI ಟ್ರೆಂಡ್ ಲೈನ್ ಟ್ರೇಡಿಂಗ್, ಇದೆಲ್ಲ ನಾನು ಯಾವುದು ಹೇಳ್ಕೊಡಲ್ಲ. ಬಿಕಾಸ್ ದಟ್ ಈಸ್ ಅ ಬೇಸಿಕ್ಸ್ ಆಫ್ ಪ್ರೈಸ್ ಆಕ್ಷನ್. ಸೊ ನಾವೇನು ಟ್ರೇಡ್ ಮಾಡ್ತೀವಿ ದಟ್ ಈಸ್ ಅಡ್ವಾನ್ಸ್ ಫಾರ್ಮ್ ಆಫ್ ಪ್ರೈಸ್ ಆಕ್ಷನ್ಸ್. ಓಕೆ, ನಮ್ಮ ಲೆವೆಲ್ ಬಂದಿದ ತಕ್ಷಣ ಆಲ್ರೆಡಿ ನೀವು ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲೆಲ್ಲ. ನಮ್ಮ ಲೆವೆಲ್ ಬಂದಿದ ತಕ್ಷಣ ಮಾರ್ಕೆಟಲ್ಲಿ ಈ ಥರ ಬೈಯಿಂಗ್ ಆ್ಯಂಡ್ ಇನ್ನೊಂದು ಲೈವ್ ಸ್ಟ್ರೀಮ್ಸಲ್ಲಿ ಬಂದು ಲೈವಲ್ಲಿ ಲೆವೆಲ್ ಮಾರ್ಕ್ ಮಾಡ್ತಾ ಇದ್ದಂದ್ರೆ ಅರ್ಥ ಮಾಡ್ಕೊಳ್ಳಿ ದಟ್ ಸ್ಟ್ರಾಟಜಿ ಅಲ್ಲಿ ಏನೋ ಇದೆ ಅಂತ. ಓಕೆ, ಬಿಕಾಸ್ ಒಂದು ದಿವಸ ಮೋಸ ಮಾಡ್ಬೋದು, 2 ದಿವಸ ಮೋಸ ಮಾಡ್ಬೋದು. ಆ್ಯಂಡ್ ಎಡಿಟೆಡ್ ವಿಡಿಯೋ ಅಂತೂ ಅಲ್ಲ, ಲೈವಲ್ಲಿ ನಿಮ್ಮ ಮುಂದೆ ಮಾರ್ಕ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ಲೆವೆಲ್ ಮಾರ್ಕ್ ಮಾಡಿದೆ, ಮಾರ್ಕೆಟ್ ಆ ಥರ ರಿಯಾಕ್ಷನ್ಸ್ ಕೊಡ್ತಾ ಇದೆ ಅಂದಮೇಲೆ ದೇರ್ ಇಸ್ ಸಮಥಿಂಗ್. ಸೊ ನೀವು ಒಂದು ಟ್ರೇಡಿಂಗ್ ಕೆರಿಯರಲ್ಲಿ ಇಫ್ ಯು ವಾಂಟ್ ಟು ಮೇಕ್ ಒಂದೇನೋ ಮಾಡಬೇಕು, ಸಕ್ಸಸ್ ನೋಡಬೇಕು ಅಂತಂದರೆ ಎಸ್ ಯು ಕ್ಯಾನ್ ಎನ್ರೋಲ್ ಆ್ಯಂಡ್ ನಂಬರ್ಸ್ ಲೈಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ದೇರ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲೇ ಟ್ರೇಡ್ ತೊಗೊಂಡ್ರೆ ಏನು ಲಾಜಿಕ್. ಸೊ ಆಲ್ಮೋಸ್ಟ್ ಈ ವೀಕ್ ನಾವು ಈ ಒಂದು 5 ಟ್ರೇಡ್ಸ್ ತೊಗೊಂಡಿದ್ದೀರಿ. ಆಲ್ಮೋಸ್ಟ್ 5 ಟ್ರೇಡ್ಸ್ ಬಿಟ್ಟು ಬರೀ ಗೋಲ್ಡ್ ಆ್ಯಂಡ್ US ಮಿಸ್ ಆಯಿತು ಒಂದು ಟ್ರೇಡ್. ಬಟ್ ಅದು ಯಾವ ಥರ ಮೂಮೆಂಟ್ ಆಗಿದೆ ಟೆಲ್ ಯು. ಸಿ ಗೋಲ್ಡಲ್ಲಿ ನಾನು ಈ ಲೆವೆಲ್ಸ್ನ ವೆನ್ ಮಾರ್ಕೆಟ್ ವಾಸ್ ಸಮ್ವೇರ್ ಇಯರ್ ಇಲ್ಲಿದ್ದಾಗ ನಾನು ಈ ಲೆವೆಲ್ಸ್ನ ಮಾರ್ಕ್ ಮಾಡಿದ್ದೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದರೆ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡಿ ಅಂತ. ಓಕೆ, ಆ್ಯಸ್ ಯೂಶುವಲ್ ಲೆವೆಲ್ ಟ್ಯಾಪ್ 30 ಪಿಪ್ಸ್ ಆಫ್ SL, 100 ಪಿಪ್ಸ್ ಆಫ್ ಟಾರ್ಗೆಟ್. ಸೊ ಇಲ್ಲೊಂದು ಟ್ರೇಡ್ ಡನ್. ಅದಾದಮೇಲೆ ತಿರ್ಗಾ ಇಲ್ಲೇ ಇನ್ನೊಂದು ಟ್ರೇಡಿಗೆ ಪ್ಲಾನ್ ಮಾಡಿದ್ರಿ. ಓಕೆ, ಇಲ್ಲೊಂದು ಟ್ರೇಡಿಗೆ ಪ್ಲಾನ್ ಮಾಡಿದ್ರೆ ಬಟ್ ಇಲ್ಲಿ ಏನಾಯಿತು, ನಮಗೆ ಟ್ರೇಡ್ ರಿಸ್ಕ್ ಫ್ರೀ ಕ್ಲೋಸ್ ಆಯ್ತು ಅಂದರೆ ಬ್ರೇಕ್ ಇವನ್ ಕ್ಲೋಸ್ ಆಯಿತು. ಇಲ್ಲಿ ನೋ ಲಾಸ್ ನೋ ಪ್ರಾಫಿಟ್ ಡನ್. ಅದಾಗಿ ಯಾಕಂದ್ರೆ ಬಿಕಾಸ್ ಇಲ್ಲಿ 1 ಅವರ್ದು ಸೆಲ್ಲಿಂಗ್ ಝೋನ್ ಇದು, 1 ಅವರ್ ಸೆಲ್ಲಿಂಗ್ ಝೋನ್ ಟ್ರೈ ಮಾಡಿದ್ರಿ, ಬ್ರೇಕ್ ಇವನ್ ಕ್ಲೋಸ್ ಆಯಿತು, ಡನ್, ಕ್ಲೋಸ್ ಮಾಡಿದ್ರಿ. ಅದಾದಮೇಲೆ ನೆಕ್ಸ್ಟ್ ಟ್ರೇಡ್ ಯಾವುದು, ಇದಂತೂ ಬಲೆ ಒಂದು ಸ್ವಲ್ಪ ನನಗೂ ಬೇಜಾರು ಇನ್ ದ ಸೆನ್ಸ್. ನಾನು ಇಲ್ಲೇನು ಮಾಡಿದೆ, ಯೂಶುವಲ್ ನಾವು ಇಲ್ಲೇ ಎಂಟರ್ ಆಗಿತ್ತು. ಯೂಶುವಲ್ ನಮ್ದು ಏನಿದೆ 30 ಪಿಪ್ಸ್ ಆಫ್ SL ಇದೆ. ಸೊ 30 ಪಿಪ್ಸ್ ಆಫ್ SL ಅಂದರೆ ಯೂಶಲಿ SL ಸಮ್ವೇರ್ ಇಲ್ಲಿ ಬರ್ತಿತ್ತು. ಓಕೆ, ಅಲ್ಲಿಗೆ ಇದ್ದಿದ್ದು 30 ಪಿಪ್ಸ್ ಆಫ್ SL ಇದ್ದಿದ್ದು. ಬಟ್ ಮಾರ್ಕೆಟ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇತ್ತು ಇಲ್ಲಿ. ಸೊ ಏನು ಮಾಡಿದೆ, ನಾನು ಅಡ್ಜಸ್ಟ್ಮೆಂಟ್ಸ್ ಮಾಡಿದೆ. ಅಂದರೆ 30 ಪಿಪ್ಸ್ ಇರೋ SLನ ಒನ್ಸ್ 10 ಪಿಪ್ಸ್ ಮೂವ್ಮೆಂಟ್ ಆಗಿದ ತಕ್ಷಣ ಟ್ರೇಡ್ನ ರಿಸ್ಕ್ ಫ್ರೀ ಮಾಡಿಕೊಂಡು SL 30 ಪಿಪ್ಸಿಂದ 10 ಪಿಪ್ಸ್ ಶಿಫ್ಟ್ ಮಾಡಿದೆ. ಸೊ ದಟ್ ಇನ್ ಕೇಸ್ ಮಾರ್ಕೆಟ್ ಮೇಲೆ ಹೋದ್ರೂ ನಾವು ಯಾವುದೇ ಥರ ಲಾಸ್ ಆಗಲ್ಲ, ಬ್ರೇಕ್ ಮೇಲೆ ಟ್ರೇಡ್ ಕ್ಲೋಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಸ್ ಮೇಲೆ ಮಾಡಿದೆ. ಬಟ್ ಏನಾಯ್ತು, ಮಾರ್ಕೆಟು ಒಂದು ಚೂರು ಮೇಲೆ ಹೋಗಿ ಸೀದಾ 150 ಪಿಪ್ಸ್ ಫಾಲ್ ಆಯ್ತು. ಇಲ್ಲಿ ಸ್ಟ್ರೈಟ್ 150 ಪಿಪ್ಸ್ ಫಾಲ್ ಆಯ್ತು. ಸೊ ಎಸ್, ಬಟ್ ದಿಸ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಬಿಸಿ ಮಾರ್ಕೆಟಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇವೆಲ್ಲ ನಡೀತಾ ಇರಬೇಕು. ಹಂಗ್ಬಿಟ್ಟು ಒಂದು ಟ್ರೇಡಿಂದ ನಂಗೆ ಅಟ್ಲೀಸ್ಟ್ ಲಾಸ್ ಮಾಡ್ಕೊಂಡಿಲ್ಲ, ಪ್ರಾಫಿಟ್ಸ್ ಮಿಸ್ ಆಗಿದೆ ಬಟ್ ಲಾಸ್ ಆಗಿಲ್ಲ. ಓಕೆ, ಅದಾದ್ಮೇಲೆ ಇನ್ನೊಂದು ಟ್ರೇಡ್ಗೆ ಏನು ಮಾಡಿದ್ರಿ ಇದು. ಸೊ ಇದನ್ನ ಬೆಳಗ್ಗೆಯಿಂದನೇ ಹೇಳ್ತಾ ಇದ್ದೆ, ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು, ಲಂಡನ್ ಸೆಷನ್ಸ್ ಹೇಳಿದೆ, ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು. ಲಂಡನ್ ಸೆಷನ್ಸ್ ಅಲ್ಲಿ ಈ ಲೆವೆಲ್ ಮತ್ತು ಈ ಲೆವೆಲ್ 2 ಲೆವೆಲ್ ಮಾರ್ಕ್ ಮಾಡಿದ್ದು, ಇಲ್ಲಿಂದ ಸೆಲ್ಲಿಂಗ್ ಬರ್ಬೋದು ಅಂತ. ಲಂಡನ್ ಸೆಷನ್ಸ್ ಬಂದಿಲ್ಲ, ನ್ಯೂಯಾರ್ಕ್ ಸೆಷನ್ಸ್ ಅಲ್ಲಿ ಸ್ಟ್ರೈಟ್ ಅವೇ ಟ್ಯಾಪ್ ಆಯ್ತು, ಬಂತು. ಈಚ್ ಅಂಡ್ ಎವ್ರಿ ಡ್ಯಾಮ್ ಲೆವೆಲ್ ವಿಲ್ ಪ್ಲೇ ಇನ್ ದ ಮಾರ್ಕೆಟ್. ನಮ್ಮ ಸ್ಟ್ರಾಟಜಿಯಲ್ಲಿರೋ ಲೆವೆಲ್ಸು ಈಚ್ ಅಂಡ್ ಎವ್ರಿ ಡ್ಯಾಮ್ ಲೆವೆಲ್ ಪ್ಲೇ ಆಗುತ್ತೆ ಮಾರ್ಕೆಟಲ್ಲಿ, ಪ್ರತಿಯೊಂದು ಲೆವೆಲ್ ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲೊಂದು 100 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಟ್ರೇಡ್ ಬ್ರೇಕ್ ಇವನ್ ಕ್ಲೋಸ್ ಆಯ್ತು, ರಿಸ್ಕ್ ಅಂದ್ರೆ ಬ್ರೇಕ್ ಇವನ್, ನೋ ಲಾಸ್ ನೋ ಪ್ರಾಫಿಟ್. ಅಲ್ಲೊಂದು 100 ಪಿಪ್ಸ್, ಇಲ್ಲೊಂದು 100 ಪಿಪ್ಸ್, 200 ಪಿಪ್ಸ್ ಕ್ಯಾಪ್ಚರ್ ಆಯಿತು. ಅದಾದ್ಮೇಲೆ ಇನ್ನು US ಆಯಿಲ್ ಅಂತೂ ಟಚ್ ಮಾಡೋಕೆ ಹೋಗ್ತಾ ಇಲ್ಲ, ವರ್ಸ್ಟ್. ಅದು ಬಿಟ್ಟೆ ಬಿಟ್ಕಾಯಿನ್ ಈಸ್ ಓನ್ ಸ್ಟೂಡೆಂಟ್ಸ್ಗೆ ಇನ್ನೊಂದು ಲೆವೆಲ್ ಕೊಟ್ಟಿದ್ದೆ, ಬಟ್ ಅದನ್ನ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಸೊ ಆಸ್ ಯು ಕ್ಯಾನ್ ಸಿ ಈ ಲೆವೆಲಿಂದ ಸೆಲ್ಲಿಂಗ್ ಇತ್ತು, ಸ್ಟ್ರೈಟ್ ಆಗಿ ಇಲ್ಗಂಟ ಬಿತ್ತು. ಬಟ್ ನಾನು ಹಂಗೆ ಅಂದ್ಬಿಟ್ಟು ನನ್ನ ಲೆವೆಲಿಂದ ಎಷ್ಟು ಬಿದ್ದುಬಿಡ್ತು, 1000 ಪಿಪ್ಸ್ ಬಿದ್ದುಬಿಡ್ತು ಅಂತ. ಯೂಶಲಿ ನಾವು ಕ್ಯಾಪ್ಚರ್ ಮಾಡೋದು 100 ಪಿಪ್ಸ್. ನಾವು ಯೂಶಲಿ ಟಾರ್ಗೆಟ್ಸ್ ಇಡೋದು 100 to 150 200 ಪಿಪ್ಸ್ ಮ್ಯಾಕ್ಸಿಮಮ್. ಹಂಗೆ ಅಂದ್ಬಿಟ್ಟು ಬರೋ ಪ್ರಾಫಿಟ್ಸ್ ಎಲ್ಲ ಪಿಪ್ಸ್ ಅಲ್ಲಿ ನಂದೇ ಅಂತ ನಾನು ಕ್ಯಾಪ್ಚರ್ ಮಾಡೋದು. ಸೊ ನಿಂಗೆ ಆ ಥರ ಪಬ್ಲಿಸಿಟಿ ನಂಗೆ ಬೇಕಾಗಿಲ್ಲ, ಬಿಕಾಸ್ ಗೊತ್ತು ಸ್ಟ್ರೀಮ್ಸ್ ನೋಡ್ತಾರೆ ಅವ್ರಿಗೆ ಪ್ರೈಮ್ ಟ್ರೇಡರ್ಸ್ ಎಫೆಕ್ಟ್ಸ್ ಅಂದ್ರೆ ಏನು ಅಂತ ಗೊತ್ತು, ಆ ಲೆವೆಲ್ಸ್ ಅಂದ್ರೆ ಏನು ಅಂತ ಗೊತ್ತು, ಆ ಲೆವೆಲ್ಸ್ ಬಂದಾಗ ಮಾರ್ಕೆಟಿಂಗ್ ರಿಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತು. ಸುಮ್ಮನೆ ಯಾವುದೋ ಒಂದು ಲೆವೆಲಿಂದ 10 ಲೆವೆಲಲ್ಲಿ 8 ಲೆವೆಲ್ ಫೇಲ್ ಆಗ್ಬಿಟ್ಟು 2 ಲೆವೆಲ್ ಈ ಥರ ಮಾಡಿಬಿಟ್ಟಿದ ತಕ್ಷಣ ಎಸ್ ಅನ್ನೋ ಥರ ಕ್ಯಾಟಗರಿ ನಾನಲ್ಲ. ವಾಟ್ ಎವರ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ಇನ್ ಫ್ರಂಟ್ ಆಫ್ ಯು. ಸೊ ಇಲ್ಲೊಂದು 100 ಪಿಪ್ಸ್ ಕ್ಯಾಪ್ಚರ್ ಮಾಡಿರಿ. ಸೊ ಟೋಟಲ್ ಓವರ್ ಆಲ್ 300 ಪಿಪ್ಸ್ ಕ್ಯಾಪ್ಚರ್ ಮಾಡಿದ್ರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವೀಕ್. ಸೊ ಜಸ್ಟ್ ಟ್ರೇಡ್ ಮಾಡಿಲ್ಲ ಅಂತಂದ್ರೂ ಎಸ್ ವಿ ಆರ್ ಕ್ಲೋಸಿಂಗ್ ಇನ್ ದ ವೀಕ್ ಇನ್ ದ ಗ್ರೀನ್. ಲಾಸ್ಟ್ ವೀಕು ಅಷ್ಟೇ 100 ಪಿಪ್ಸ್ ಏನಾಯಿತು, ಬಟ್ ಅದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು, ಐ ವಾಸ್ ಬರ್ತ್ಡೇ ಬೇರೆ ಇತ್ತು, ಐ ವಾಸ್ ಔಟ್. ಸೊ ಎಸ್, ಈ ವೀಕ್ ಫ್ರಮ್ ಮಂಡೇ ಐ ವಿಲ್ ಬಿ ಆಕ್ಟಿವ್. ಓಕೆ, ಲಂಡನ್ ಸೆಷನ್, ನ್ಯೂಯಾರ್ಕ್ ಸೆಷನ್, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಸೆಷನ್ ಅಂದ್ರೆ ಪಕ್ಕ ಬಂದೇ ಬರ್ತೀನಿ. ಸೊ ವಿತ್ ದಟ್ ನಮ್ಗೇನು ವೀಕ್ಲಿ 300 to 500 ಪಿಪ್ಸ್ ನಮ್ಮ ವೀಕ್ಲಿ ಟಾರ್ಗೆಟ್ಸ್. ಒನ್ಸ್ ದಟ್ ಈಸ್ ಡನ್ ಇನ್ನೇನು ಬೇಕಾಗಿಲ್ಲ.
ಓಕೆ, ಅದ್ರ ಮೇಲೆ ಟ್ರೇಡ್ ಮಾಡೋಣ. ಆ್ಯಂಡ್ ಒಂದು ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ವಿತೌಟ್ ಲರ್ನಿಂಗ್ ಪ್ಲೀಸ್ ಡೋಂಟ್ ಕಮ್ ಟು ಟ್ರೇಡಿಂಗ್. ಕಲಿದಿರ ಮಾತ್ರ ಮಾರ್ಕೆಟ್ಗೆ ಎಂಟ್ರಿ ಕೊಡಕ್ಕೆ ಹೋಗ್ಬೇಡಿ, ಕಲ್ತಾದ್ಮೇಲೆ ಮಾರ್ಕೆಟ್ಗೆ ಬನ್ನಿ. ಓಕೆ, ವಿಶಿಂಗ್ ಯು ಪ್ರಾಫಿಟಬಲ್ ಜರ್ನಿ ಹೈಡ್ ಎವ್ರಿ ಒನ್. ಥ್ಯಾಂಕ್ ಯು. ಸಿಗೋಣ ಮಂಡೇ ಫ್ರಮ್ ಇನ್ ದ ಲರ್ನರ್ ಸೆಷನ್. ಥ್ಯಾಂಕ್ ಯು.